ನನ್ನಿಂದ ಆಗ್ತಾ ಇಲ್ಲ ಅತ್ತೆ. ಈ ವಿಷಯನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊಯ್ಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅನಿಸ್ತಾ ಇದೆ. ನಾನು ಹೇಳ್ಬಿಡ್ತೇನೆ. ಏನಾಯ್ತು ಶ್ರಾವಣಿಮ್ಮ, ಯಾಕೆ ಇಷ್ಟು ನೊಂದ್ಕೊಂಡಿದ್ದೀರಾ? ಅತ್ತೆ, ಸುಬ್ಬುನ ನಾನು ತುಂಬಾ ಪ್ರೀತಿಸ್ತೀನಿ ಅತ್ತೆ. ತುಂಬಾ ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಲ್ಲ, ಹಂಗೆ ಹೇಳಿದ್ರು ಕಡಿಮೆ ಅನಿಸ್ತಾ ಇದೆ. ನಾನು ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಂದ್ರೆ ನನಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ನಾನು ಅವ್ರನ್ನ ಪ್ರೀತಿಸ್ತೀನಿ ಅತ್ತೆ. ನನಗೆ ಚೆನ್ನಾಗಿ ಗೊತ್ತು ಶ್ರಾವಣಿಮ್ಮ, ನೀವು ಸುಬ್ರಹ್ಮಣ್ಯನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವ್ನು ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ ನಿಮ್ಮ ಪ್ರೀತಿ ಪಡೆಯೋದಕ್ಕೆ. ಆದರೆ ಇದು ಖುಷಿ ಪಡುವಂಥ ವಿಷಯ ಅಲ್ವಮ್ಮ? ನಾನೇನು ಅವ್ರನ್ನ ಅಷ್ಟೊಂದು ಪ್ರೀತಿಸ್ತೀನಿ ಅತ್ತೆ. ಆದರೆ ಅವರು ಒಂದೇ ಒಂದ್ಸಲನೂ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳೇ ಇಲ್ಲ ಅತ್ತೆ. ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲದೆ ಇರೋ ಹಾಗೆ ನಡ್ಕೋತಾರೆ. ನಾನು ಅವರಿಗೆ ಮದುವೆ ಮುಂಚೆ ನಾನು ಯಾರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ನಾನು ಅವ್ರಿಗೆ ನನ್ನ ಪ್ರೀತಿನ ಹೇಳ್ಕೋಬೇಕು, ನಿಮ್ಮ ಸಹಾಯ ಬೇಕು ಅಂತ ಹೇಳಿದ್ದೆ. ಆದರೆ ಯಾರು ಅನ್ನೋರು ನೀವೇ ಅಂತ ಹೇಳ್ಕೊಳ್ಳೋ ಧೈರ್ಯ ನನಗಿರಲಿಲ್ಲ. ಅವರಿಂದನೇ ಸಹಾಯ ತಗೊಂಡು ಅವರಿಗೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕು ಅಂದ್ಕೊಂಡೆ. ಆದರೆ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ನಾನು ನಿಜವಾಗ್ಲೂ ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಾನು ಹೇಗಾದರೂ ಮಾಡಿ ಸುಬ್ಬುನ ಪಡ್ಕೋಬೇಕು ಅಂತ ಅಂದ್ಕೊಂಡೆ. ಅವ್ರನ್ನ ಕಳ್ಕೊಳ್ಳೋ ಮನಸ್ಸಿಲ್ದೆ, ಅವ್ರಿಗೆ ಸತ್ಯ ಹೇಳಿ ಒಪ್ಸೋಕ್ಕಾಗದೆ ಅವತ್ತು ನಾನು ಅಯ್ಯೋ ಭಗವಂತ, ಇಷ್ಟೆಲ್ಲ ಆಗೋಗಿದ್ಯಾ? ಇದನ್ನೆಲ್ಲ ವಿವರವಾಗಿ ಯಾಕೆ ಮೊದಲೇ ನನ್ನ ಹತ್ರ ಹೇಳಲಿಲ್ಲ ನೀವು? ಹೇಳ್ಕೊಳ್ಳುವಂಥ ಸಂದರ್ಭನೇ ಬಂದಿಲ್ಲ ಅತ್ತೆ. ಈ ಮನೆಗೆ ನಾನು ಬಂದಾಗ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಲಿಲ್ಲ. ಎಲ್ಲರೂ ನನ್ನ ಮೇಲೆ ಕೋಪದಲ್ಲಿದ್ದರು. ಆದರೆ ಈಗ ಅಪ್ಪ ನನಗೆ ಸುಬ್ಬು ಜೊತೆ ಮದುವೆ ಮಾಡಿಸ್ತೀನಿ ಅಂದಾಗ ನನಗೆ ತುಂಬ ಸಂತೋಷ ಆಯಿತು ಅತ್ತೆ. ಆದರೆ ಅವ್ರು ಬಂದ್ಬಿಟ್ಟು ನಾನು ನಿಮ್ಮನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನ ಮದುವೆ ಆಗಲ್ಲ, ನೀವು ಪ್ರೀತಿಸ್ತಾ ಇದ್ದಿದ್ದು ಹುಡುಗನ್ನ ಕರ್ಕೊಂಡ್ಬಂದು ಅವ್ರ ಜೊತೆ ನಿಮ್ಮ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ನಾನು ಪ್ರೀತಿಸ್ತಾ ಇರೋದು, ಸಾಯೋವರೆಗೂ ಪ್ರೀತಿಸೋದು ಬರೀ ಸುಬ್ಬುನ್ ಮಾತ್ರ ಅತ್ತೆ. ಇದನ್ನ ನಾನು ಅವ್ರ ಹತ್ರ ಹೇಗೆ ಹೇಳಿ, ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅತ್ತೆ? ಶ್ರಾವಣಿಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಜವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಯಾವತ್ತಿದ್ರು ಈ ಮನೆ ಭಾಗ್ಯಲಕ್ಷ್ಮಿ. ನಾನು ನಿಮ್ಗೆ ಅತ್ತೆ ಮಾತ್ರ ಅಲ್ಲ, ತಾಯಿಯಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಮಾಡಿಕೊಡ್ತೇನೆ. ನಮ್ಮ ಸುಬ್ರಹ್ಮಣ್ಯನ ಜೀವನದಲ್ಲಿ ಯಾವತ್ತಿದ್ರೂ ನೀವೇ ಇರಬೇಕು. ಇದ್ದೇ ಇರ್ತೀರ, ಧೈರ್ಯವಾಗಿರಿ. ಇದುವರೆಗೂ ಅಮ್ಮನಂತೂ ನೋಡಿಲ್ಲ. ಆದರೆ ನೀವು ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ರ ಅಂದಮೇಲೆ ನನಗೆ ನಿಜವಾಗ್ಲೂ ಧೈರ್ಯ ಬರ್ತಿದೆ ಅತ್ತೆ. ನಾನು ನನ್ನ ಪ್ರೀತಿನ ಉಳಿಸ್ಕೋತೀನತ್ತೆ. ನಾನು ನನ್ನ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಬಿಡಲ್ಲ. ನಾನು ನನ್ನ ಪ್ರೀತಿನ ಸೋಲಕ್ಕೆ ಬಿಡಲ್ಲ. ನಿನ್ನ ಬಂಗಾರ ಯಾವಾಗಲೂ ಹಿಂಗೆ ನಗ್ನಗ್ತಾ ಇರಬೇಕು, ಅಳ್ಬಾರ್ದು, ಆಯ್ತಾ?
ಪದ್ದಣ್ಣ ಏನಿದೆ ಇಷ್ಟು ಬೇಗ ಬಂದ್ಬಿಟ್ಟಿದೆ ಈ ತಿಂಗಳು? ಹೌದಪ್ಪ, ಅವರು ನಾನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ಹೌದಾ, ಸರಿ, ಅವ್ರ ಮನೇಲಿ ಇರ್ಬೇಕು ನೋಡಿ, ಹೋಗು. ಅಯ್ಯೋ ಪದ್ದಣ್ಣ, ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪದ್ದಣ್ಣ. ನೀವು ಈ ಊರಿಗೆ ಬಂದೋದ್ರೆ ಒಂದು ಕಳೆ, ನಿಮ್ಮ ದರ್ಶನ ಆಗೋದು ಅಂದರೆ ಒಂಥರ ಖುಷಿ. ನನ್ನ ದರ್ಶನ ಇರಲಿ, ಮೊದಲು ಅವ್ರ ದರ್ಶನ ಆಗಬೇಕು. ಅದು ನಿಜ ಅನ್ನು. ಅವ್ರು ಈ ಊರಲ್ಲಿ ಇರೋದೇ ನಮ್ಮೆಲ್ರೂ ಪುಣ್ಯ. ಸರಿ ಸರಿ ನಡಿ. ಹಾಂ, ಅಯ್ಯೋ ಅತ್ತೆ, ನೀವೇ ಎಲ್ಲ ಕಾಫಿ ಮಾಡಿಬಿಟ್ರಾ? ಕೊಡಿಲಿ, ನಾನೇ ಎಲ್ರಿಗೂ ಕೊಟ್ಬಿಡ್ತೀನಿ. ಮಾವ ಕುಡಿಯೋ ಶುಗರ್ಲೆಸ್ ಕಾಫಿ ಯಾವುದು? ನಿಮ್ಮ ಮಾವರು ಮನೇಲಿಲ್ಲ, ಬೆಳಗ್ಗೆನೇ ಇದ್ದು ಎಲ್ಲೋ ಹೋಗಿದ್ದಾರೆ. ಹೌದಾ, ಎಲ್ಲಿಗೆ? ಗೊತ್ತಿಲ್ಲ, ಏನೋ ಕೆಲಸ ಇತ್ತು ಅನ್ಸುತ್ತೆ, ನನಗೂ ಹೇಳ್ದೆ ಹೋಗಿದ್ದಾರೆ. ಹೌದಾ, ಸರಿ, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಗಡಿಬಿಡಿ ಗಂಡ ನೀನು ಏನೇ ವಿಸಾಲು, ಬೆಳಿಗ್ಗೆ ಪದ್ಮನಾಭ ಅನಂತ ಸಯನ ಎಲ್ಲೋ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಆದರೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಮಾತ್ರ ಗೊತ್ತಿಲ್ಲ. ಕಾಪಿ ಕೊಡು. ಏನ ನೀನು, ಗಂಡಸರು ಎಲ್ಲಿಗಾರ ಹೋಗ್ತಾರೆ ಅಂತಂದರೆ ಅವ್ರನ್ನ ತಡೆ ಹಿಡಿಬೇಕು, ಇಲ್ಲಾಂದರೆ ಅವರು ಹೋದವರು ದಾರಿ ತಪ್ಪಿನ ಮಗ ಆಗಿ ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಈ ಕಡೆ ಬರೋದೇ ಇಲ್ಲ. ಹಂಗೆಲ್ಲ ಮಾತಾಡಬೇಡಿ ನಮ್ಮ ಯಜಮಾನ್ರ ಬಗ್ಗೆ. ಅಲ್ಲ ಕಣೆ ವಿಶಾಲು, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿದೆಯೋ ಅಥವಾ ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ವೋ ಗೊತ್ತಾಗ್ತಿಲ್ಲ. ನೋಡಮ್ಮ, ಗಂಡಸರು ಮನೆಯಿಂದ ಆಚೆ ಹೋಗ್ತಾರೆ ಅಂದರೆ ಒಂದು ಕಣ್ಣಿಟ್ಟಿರ್ಬೇಕು. ಎಲ್ಲಿಗೆ ಹೋಗ್ತಾರೆ, ಯಾವ ಕೆಲ್ಸಕ್ಕೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಎಲ್ಲ ತಿಳ್ಕೋಬೇಕು ಕಣೆ. ಇಲ್ಲ ಅಂದರೆ ಅಷ್ಟೇ, ಗೋವಿಂದ, ಎಲ್ಲೋಗಿರ್ತಾರೋ ಅಲ್ಲೇ ಉಳ್ಕೊಂಬಿಡ್ತಾರೆ. ಯಾಕೆಂತಂದರೆ ಇಲ್ಲಿರೋ ಹಾಗೆ ಅವರಿಗೆ ಅಲ್ಲೂ ಒಂದು ಮನೆ, ಒಂದು ಪ್ರಪಂಚ, ಒಂದು ಕಾಂತಣ್ಣವ್ರೆ, ದಯವಿಟ್ಟು ನಮ್ಮ ಯಜಮಾನ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಅವ್ರು ಆ ಥರ ಎಲ್ಲ ಏನಿಲ್ಲ. ಅಯ್ಯ, ನಾನು ಮಾತಾಡದೆ ಹೋದರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಹೋಗ್ಲಿ ಬಿಡು, ನಾನೇನೋ ನೀನು ಒಳ್ಳೇದಕ್ಕೆ ಕೇಳಿದೆ. ನಾನೊಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಒಂದಾನೊಂದು ಕಾಲದಲ್ಲಿ ನಮ್ಮ ಯಜಮಾನರು ಇದ್ದಕ್ಕಿದ್ದಾಗೆ ನನ್ನ ಮಗನ್ನ ಬಿಟ್ಟು ಹೋಗ್ಬಿಟ್ರು. ಅವರು ನನ್ನ ಕಣ್ಣಿಗೆ ಮಣ್ಣೆರಚಿ ಹೋಗಿದ್ರೆ ನನಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ನಾನು ಕಣ್ಣು ಮುಚ್ಚಿ ಮಲ್ಕೊಂಡಾಗ ಅವನು ಎದ್ದು ಹೋಗಿದ್ದು. ಅದು ನನಗೆ ಪ್ರಿಕ್ಕಾಯ್ತು. ಪ್ರಿಕ್ ಅಂದರೆ ಮೊದಲು ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ಜಿಗಿಟದು ಅಂತ. ಏನೋ ನನ್ನಲ್ಲೂ ಒಂದು ಸ್ವಲ್ಪ ಕಲೆ ಇತ್ತು, ಹೆಂಗೋ ಬದುಕೊಂಡೆ ನಾನು, ನನ್ನ ಮಗ. ಈಗ ವಯಸ್ಸಿದ್ದಾಗ ಹೆಣ್ಣುಮಕ್ಕಳು ಲೇಟಾಗಿ ಎದ್ದಾಳ್ತೀವಿ ತಾನೆ, ಹಂಗೆ ದಿನ ಲೇಟಾಗಿ ಎದ್ದಾಳ್ತಿದ್ದೆ. ನಾನು ಎದ್ದಾಳೋ ಅಷ್ಟೊತ್ತಿಗೆ 4 ತಟ್ಟೆ ಇಡ್ಲಿ ತಂದಿಡಪ್ಪ ಅಂತ ಹೇಳ್ತಿದ್ದೆ. ತಪ್ಪ? ಇಡ್ಲಿ ತರ್ತೀನಿ ಅಂತ ಹೇಳ್ದವನು ಮಧ್ಯರಾತ್ರಿ ಎದ್ದೋದವನು ಬರಲೇ ಇಲ್ಲ. ನಾನು ಇನ್ನೂ ಖಾಲಿ ತಟ್ಟೆ ಇಟ್ಕೊಂಡು ತಟ್ಟೆ ಇಡ್ಲಿಗೋಸ್ಕರ ಕಾಯ್ತಾನೇ ಇದ್ದೀನಿ. ಈಗ ನೋಡು, ನಿನ್ನ ಹತ್ರ ಕಾಫಿ ಇದೆ ಅಲ್ವಾ, ಆದರೆ ಕುಡಿಯೋಕ್ಕೆ ಆನಂದ ಶಯನನೇ ಇಲ್ಲ. ಕಾಫಿ ಆರೋದ್ರೆ ಬಿಸಿ ಮಾಡಿ ಕುಡಿಬೋದು, ಆದರೆ ಜೀವನನೇ ಆರೋದ್ರೆ ಹೆಂಗೆ ಬಿಸಿ ಮಾಡ್ಕೊಂಡು ಕುಡಿತೀಯ ವಿಶಾಲು? ಕಾಂತಮ್ಮರೇ, ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ. ನೋಡು ವಿಶಾಲು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಗಂಡಸರು ಮನೆಯಿಂದ ಆಚೆ ಹೋದರು ಅಂದರೆ ಒಂದು ಕಣ್ಣಿಟ್ಟಿರಬೇಕು. ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾರನ್ನು ಮಾತಾಡಿಸ್ತಾರೆ, ಎಲ್ಲ ವಿಷಯನೂ ಗೊತ್ತಿರಬೇಕು. ನಿನ್ನ ಒಳ್ಳೇದಕ್ಕೆ ಕಣೆ ಹೇಳ್ತಿರೋದು ನಾನು. ತಗ, ಈ ಕಾಫಿ ಬಿಸಿ ಮಾಡಿಕೊಡು. ಯವ್ವ ಬೆಳ್ಳ. ಓ ಪದ್ದಣ್ಣ, ನಮಸ್ಕಾರ. ನಮಸ್ಕಾರ ಶೆಟ್ರೆ. ಯಾವಾಗ ಬಂದಿ ಬೆಂಗಳೂರಿಂದ? ಈಗಷ್ಟೇ ಬಂದೆ. ಬರ್ತಿದ್ದಾಗೆ ಮೊದಲು ಇಲ್ಲಿಗೆ ತಾನೇ ಬರಬೇಕು. ನೀವು ಇಷ್ಟು ಬೇಗ ಬಂದಿದ್ದೀರಾ ಅಂದಮೇಲೆ ಮೊದಲನೇ ಬಸ್ಗೆ ಬಂದಿರ್ತೀರಾ. ಅಂದಾಗೆ ಏನು ಕೊಡಲಿ? ನೋಡಿ, ಹಾಲು, ಮೊಸರು, ಈ ಲಿಸ್ಟಲ್ಲಿ ಏನೇನಿದೆ ಎಲ್ಲ ಕೊಟ್ಬಿಡಿ. ಪ್ರತಿ ವಾರ ಕೊಡೋದೇನೆ ಅಲ್ವಾ? ಕೂತ್ಕೊಳ್ಳಿ, ಕೊಡ್ತೀನಿ. ಹಾಂ,
ಅಂದಾಗೆ ಅವ್ರ ಮನೇಲೇ ಇದ್ದಾರಲ್ಲ? ಅಣ್ಣ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ನಾನು ನೋಡಿದೆ. ಇಷ್ಟೊತ್ತಿಗೆ ಬಂದಿರ್ಬೋದು, ನೀವು ಮನೆಗೆ ಹೋಗಿ ನೋಡಿ. ಅಮ್ಮ ನನಗೂ ಈಸ್ ಬರಲ್ಲ ಅಮ್ಮ, ಏನ್ ಮಾಡ್ಲಿ? ಯಾರು ಬನ್ರಿ ಅಣ್ಣ, ವರ್ಷ ಆದ್ಮೇಲೆ ನನ್ನ ಮಗುನ ಅರ್ಕೆ ಒತ್ತು ಪಡೆದಂತ ಮಗು. ಆ ಮಗು ಇಲ್ಲ ಮೇಲೆ ನಾನು ಬದುಕಿರಲ್ಲ. ಈ ಕಲ್ಯಾಣ ಇಲ್ಲ ಬಿದ್ದು ನಾನು ಪ್ರಾಣ ಅಮ್ಮ ಏನು ಆಗಲ್ಲ ಅಮ್ಮ, ಇರಿ ಅಮ್ಮ, ಏನು ಆಗಲ್ಲ ಅಮ್ಮ, ಇರಿ ಅಮ್ಮ, ಕಾಪಾಡ್ರಿ, ಯಾರೋ ತಾಯಿ ಕೂಗು ದೇವಿಗೆ ತಲುಪಿದೆ. ದೇವತೆ ಹುಟ್ಟದವ್ರು ಬಂದಾಯ್ತು. ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಹೆತ್ತು ಮಗುನ ಕಳ್ಕೊಂಡು ಬದುಕುವಂತ ಬದುಕು ಬದುಕೆ ಅಲ್ಲ, ನರಕ ಅದು. ಹೆತ್ತು ಕುಡಿಯಿಂದ ದೂರ ಆಗುವಂತ ಸಂಕಟ ಯಾವ ತಾಯಿಗೂ ಬರಬಾರ್ದು. ನಮ್ಮ ಮಗುನ ಉಳಿಸ್ಕೊಟ್ಬಿಟ್ರಿ, ನಮ್ಮ ಪಾಲ್ಗೆ ನೀವೇ ದೇವತೆ. ಹೌದಮ್ಮ, ನೀವು ಉಳಿಸಿದ್ ನನ್ನ ಮಗನ್ ಮಾತ್ರ ಅಲ್ಲ, ನನ್ನ ಜೀವನ. ಇವ್ರು ಹೇಳಿದಾಗೆ ಆ ದೇವಿಯೇ ನಿಮ್ಮ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ಬಿಟ್ರು ಅಮ್ಮ. ಯಾರಮ್ಮ ನೀವು? ನಿಮ್ಮ ಹೆಸರೇನಮ್ಮ? ನಂದಿನಿ. ವರಲಕ್ಷ್ಮಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಶಿವಲಿ, ಈಗಾಗಲೇ ಲೇಟ್ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋತ್ತಿಗೆ ಇಷ್ಟೊತ್ತಾಗ್ತದೆ. ನಾನು ಸಂಜೆ ಬಂದು ಮಾತಾಡ್ತೀನಿ. ನೋಡು ವರ, ನೀನು ನಿಷ್ಠೆಯಿಂದ ಓದಿ ಎಕ್ಸಾಮ್ ಪಾಸ್ ಆಗಿ ಕೆಲಸ ತೊಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದು ನನ್ನ ಬದುಕಿನ ಪ್ರಶ್ನೆ. ನಾನು ನನ್ನ ಜೀವನದಲ್ಲಿ ಕಷ್ಟಪಡಬಾರ್ದು ಅಂದರೆ ಈಗ ನೀನು ನನ್ನ ಜೊತೆ ಮಾತಾಡಬೇಕು. ನಿನ್ನ ಪಾಲಿಗೆ ಇದು ಕೆಲಸದ ಪ್ರಶ್ನೆ, ನನ್ನ ಪಾಲಿಗೆ ನನ್ನ ಬದುಕಿನ ಪ್ರಶ್ನೆ. ಸರಿ ಶ್ರೀವಲಿ, ಮಾತಾಡೋಣ. ಏನು ಹೇಳು? ವರ,
ನೀನು ನೆನಪಿದ್ಯಾ ಮುಂಚೆ ನಾನು ಮತ್ತು ನಿಮ್ಮ ಮನೆಯವ್ರು ಎಲ್ಲರೂ ಎಷ್ಟು ಚೆನ್ನಾಗಿದ್ವಿ. ನಾನು ನಮ್ಮನೇಲಿ ಇರೋದಕ್ಕಿಂತ ಜಾಸ್ತಿ ನಿಮ್ಮ ಮನೇಲೇ ಇರ್ತಿದ್ದೆ. ಸುಬ್ಬು ಒಬ್ಬನಿಗೆ ಬಿಟ್ಟು ಇಡೀ ಮನೆಯವ್ರಿಗೆ ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿತ್ತು. ನೀವೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ. ಇದೆಲ್ಲ ನಿಜ ತಾನೆ? ಹೌದು ಶ್ರೀವಲ್ಲಿ, ನಿಜ. ಆದರೆ ಈಗ ಮಾತ್ಯಾಕೆ? ನೋಡುವರ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟು ಸಾಕು. ನೀನು ಮತ್ತು ನಿಮ್ಮ ಮನೆಯವ್ರು ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡಿದ್ರಿ ತಾನೆ? ಹೌದು ಶ್ರೀವಲ್ಲಿ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆದರೆ ವಿಧಿ ಆಟ ಬೇರೆನೇ ಇತ್ತಲ್ವಾ? ಇಲ್ಲ ವರ, ಅದು ವಿಧಿ ಆಟ ಅಲ್ಲ, ಶ್ರಾವಣಿ ಆಟ. ಶ್ರಾವಣಿ ಸುಬ್ಬು ಇಬ್ರು ನಾಟಕದ ಮದುವೆ ಆಗಿದ್ದಾರೆ. ಅವರಿಬ್ರು ಮಧ್ಯೆ ಗಂಡ ಹೆಂಡತಿ ಸಂಬಂಧ ಇಲ್ಲ. ಈಗ ನಿಮಗೆ ಗೊತ್ತಾಗಿದೆ. ಈಗ ನೀನೇ ಹೇಳು, ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತಿದ್ದೀನಿ. ನ್ಯಾಯವಾಗಿ ಸುಬ್ಬು ಯಾರಿಗೆ ಸಿಗಬೇಕು? ಏನಂತ ಮಾತಾಡ್ತಿದ್ಯಾ ಶ್ರೀವಲ್ಲಿ? ಈಗಾಗಲೇ ಅಣ್ಣ ಅದಕ್ಕೆ ಇಬ್ರು ಬರ, ಅವಳನ್ನ ಅತ್ತಿಗೆ ಅಂತ ಕರಿಬೇಡ. ಸುಬ್ಬು ಮತ್ತೆ ಶ್ರಾವಣಿ ಮದುವೆ ಆಗಿಲ್ಲ ಅಂದಮೇಲೆ ಅವಳು ನಿನಗೆ ಹೇಗೆ ಅತ್ತಿಗೆ ಆಗ್ತಾಳೆ? ನೋಡು ಶ್ರೀವಲ್ಲಿ, ಯಾವ್ದಾದ್ರು ವಸ್ತು ಆಗಿದ್ರೆ ಸ್ವಲ್ಪ ದಿನ ನೀನು, ಇನ್ನೊಂದು ಸ್ವಲ್ಪ ದಿನ ಶ್ರಾವಣಿ ಅದಕ್ಕೆ ಬಳಸ್ಕೊಡಿ ಅಂತ ಹೇಳ್ಬೋದಿತ್ತು. ಆದರೆ ಇದು ಬದುಕಿನ ಪ್ರಶ್ನೆ. ಅಣ್ಣ ಆಗಲಿ ಅಣ್ಣನ ಪ್ರೀತಿ ಆಗಲಿ ಯಾರಿಗೆ ಸಿಗಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿರುತ್ತೆ. ನಿಜವಾದ ಪ್ರೀತಿಗೆ ಸೋಲಿಲ್ಲ. ಹಾಗೆ ನೋಡಿದ್ರೆ ಶ್ರಾವಣಿ ಅದಕ್ಕೆ ತನಗಿಂತ ಜಾಸ್ತಿ ಅಣ್ಣನ ಪ್ರೀತಿಸ್ತಾಳೆ. ಅವಳ ಪ್ರೀತಿ ಗೆದ್ದಿದೆ. ಅದಕ್ಕೆ ಆ ದೇವ್ರ ಆಶೀರ್ವಾದ, ಮನೆಯವರ ಆಶೀರ್ವಾದನೂ ಇದೆ. ಇದೇ ಕಾರಣಕ್ಕೆ ಅವ್ರ ಮದುವೆ ನಡೀದೇ ಹೋದ್ರು ಮತ್ತೆ ಮದುವೆ ನಡೆಯೋ ಹಾಗೆ ಆಗ್ತದೆ. ದೇವ್ರಿಚ್ಛೆನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ ಶ್ರೀವಲ್ಲಿ? ನಿನ್ನ ಪ್ರೀತಿನೂ ನಿಜನೇ ಆಗಿದ್ದಿದ್ರೆ ಯಾರು ಎಷ್ಟೇ ಅಡೆತಡೆ ಮಾಡಿದ್ರು ಅಣ್ಣನ ಪ್ರೀತಿ ನಿನಗೆ ಸಿಕ್ತಿತ್ತು. ಹಾಗಾದ್ರೆ ನನ್ನ ಪ್ರೀತಿ ಸುಳ್ಳು ಅಂತ ಹೇಳ್ತಿದ್ಯವರ? ಸುಳ್ಳು ಅಂತ ಹೇಳೋ ಅಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ ಶ್ರೀವಲ್ಲಿ. ಆದರೆ ಅಣ್ಣನ ಮೇಲೆ ನಿನಗೆ ಪ್ರೀತಿ ಇದೆಯೋ ಅಥವಾ ಅಣ್ಣನೇ ಬೇಕು ಅನ್ನೋ ಹಠ ಇದೆಯೋ, ನೀನು ಒಂದ್ಸತಿ ಕೇಳ್ಕೊ. ಮನೆಯವರೆಲ್ಲ ಒಪ್ಪಿ ಅವರೆಲ್ಲ ಮತ್ತೆ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದರಿಂದ ನಿಂಗೆ ನೋವಾಗ್ಬೋದು ನಿಜ. ಆದರೆ ಜೀವನದಲ್ಲಿ ಕೆಲವು ಸತ್ಯಗಳನ್ನು ಒಪ್ಕೊಂಡು ನಮ್ಮ ಜೀವನನ ನಾವೇ ಬದಲಾಯಿಸ್ಕೊಬೇಕು. ಒಂದು ವೇಳೆ ಅಣ್ಣನು ನಿನ್ನ ಪ್ರೀತಿಸಿದ್ರೆ ಈ ಥರ ಯಾವ ಪ್ರಶ್ನೆನೂ ಬರ್ತಾ ಇರಲಿಲ್ಲ. ಆದರೆ ಅಣ್ಣನ ಮನಸ್ಸಲ್ಲಿ ಪ್ರೀತಿ ಇರಲಿಲ್ಲ. ಅವನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೆ ನಾನು ಈ ಮನೆಗೆ ಸೊಸೆಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಇದೆಲ್ಲ ನಿನಗೆ ಗೊತ್ತು ಶ್ರೀವಲ್ಲಿ. ಇಷ್ಟೆಲ್ಲ ಆದಮೇಲೂ ಅವರಿಬ್ಬರು ಜೀವನನೂ ಹಾಳು ಮಾಡಿ ನೀನು ಅಣ್ಣನೇ ಪಡ್ಕೊಬೇಕು ಅನ್ನೋ ಹಠ ಸರಿಯಲ್ಲ ಶ್ರೀವಲ್ಲಿ. ಯೋಚನೆ ಮಾಡು. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಓಹೋ, ಹಳೆಯಂದ್ರು. ಅಯ್ಯೋ ಯಜಮಾನ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಜಮಾನ್ರು ಹಿಂಗೆ ಕರ್ತಾಗೆಲ್ಲ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಯಾಕೆ ಹಳೆಯಂದ್ರೆ ಲೇಟು? ನಿಮಗೆ ಕಾಯ್ತಾ ಇದ್ದೆ. ಸಾರಿ ಯಜಮಾನ್ರೆ, ಬರ್ತಾ ದಾರಿಲಿ. ಪರವಾಗಿಲ್ಲ ಬಿಡಿ. ಮದುವೆ ಹತ್ರ ಬಂದಾಗ ಇಂಥ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರ್ತವೆ. ಏನಂತೀರಲ್ಲ ಅಂದರೆ? ಅಯ್ಯೋ ಯಜಮಾನ್ರೆ, ನೀವು ದಯವಿಟ್ಟು ಹಾಕಿ ಕರಿಬೇಡಿ ಯಜಮಾನ್ರೆ. ಒಂಥರ ಮುಜುಗರ ಆಗುತ್ತೆ. ಮುಜುಗರ ಅನ್ನೋದಕ್ಕಿಂತ ಭಾರ ಆಗುತ್ತೆ ಯಜಮಾನ್ರೆ ಮನಸ್ಸು. ಏಯ್, ಯಾಕೆ ಸುಬ್ಬು ಹಾಗಂತೀಯ? ನೀನು ಈ ಮನೆ ಅಳಿಯ, ಅಫಿಷಿಯಲ್ ಅಳಿಯ. ನಿನಗೆ ನಾವೆಲ್ಲರೂ ಇದೇ ಥರ ಗೌರವ ಕೊಟ್ಟು ಮಾತಾಡಿಸ್ಬೇಕು. ಅಲ್ಲ ಕಣ, ಸಮಸ್ಯೆಗಳೆಲ್ಲ ಬಗೆಹರಿದು ಸಂಬಂಧಗಳು ಒಂದಾಗ್ತಿರುವಾಗ ಖುಷಿ ಪಡೋದು ಬಿಟ್ಟು ಭಾರ ಅಂತೀಯಲ್ಲೋ. ಜಾಸ್ತಿ ಪ್ರೀತಿ ತೋರಿಸಿದ್ರೆ ಜೀವನ ಹಗೂರ ಆಗಬೇಕು, ಅಂಥದ್ರಲ್ಲಿ ಭಾರ ಅಂತೀಯಲ್ಲ. ಫೀರು ಕಾಫಿ ತಗೊಂಡ್ರು. ನೀನು ಯಾಕೆ ಇದೆಲ್ಲ ಮಾಡಕ್ಕೆ ಹೋಗ್ತೀಯಾ? ತಗೋ ಫೀರು. ನಿನಗೋಸ್ಕರ ಇಷ್ಟು ಮಾಡೋದು ಕಷ್ಟನಾ ನನಗೆ? ಆಗಲ್ಲಕ್ಕ. ಉಳಿದು ಮುಖ್ಯವಾದ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮುಖ್ಯವಾದ ಕೆಲಸನ ಏನು ಇರೋದು? ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಹತ್ರ ಬರ್ತಾ ಇದೆ. ನಿನ್ನ ಮಗನಿಗೆ ಶ್ರಾವಣಿ ಜೊತೆ ಮದುವೆ ಆಗಿಲ್ಲ ಅನ್ನೋದನ್ನ ಮರೆತು ಮನಸ್ಸಿಗೆ ಹಚ್ಕೊಳ್ಳದೆ ನೀನು ಮನೇಲಿ ಓಡಾಡ್ಕೊಂಡಿದ್ದೀಯ. ಮದುವೆನೂ ನೀನೇ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಾಡಿದ್ರೆ ನಿನ್ನ ಒಳ್ಳೆ ಗುಣ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗತ್ತಕ್ಕ.
ಓ, ನಾನು ಈ ಮದುವೆ ಜವಾಬ್ದಾರಿ ತಗೋಬೇಕಾ? ತಗೋತೀನಿ ವೀರು. ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಶ್ರಾವಣಿ ನನ್ನ ಮಗನ ಕೈ ಹಿಡಿಬೇಕಾದವಳು, ಆದರೆ ಅವನ ಕೈಗೆ ಚಿಪ್ಪು ಕೊಟ್ಟು ಆ ಸುಬ್ಬು ಜೊತೆ ಓಡ್ ಹೋದ್ಲು. ಅಂಥದ್ರಲ್ಲಿ ಈಗ ನೀನು ನಿರ್ಧಾರ ಮಾಡಿರೋ ಈ ಮದುವೆನ ಚೆನ್ನಾಗಿ ನಡೆಯೋಕೆ ನಾನು ಬಿಡ್ತೀನಾ? ಪಾವ, ಶ್ರಾವಣಿ ಸುಬ್ಬು ಮದುವೆಗೆ ಓಡಾಡೋದಕ್ಕೆ ನಾವೆಲ್ಲರೂ ಇದ್ದೀವಲ್ಲ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಣ್ಣ, ಹೋದ್ಸಲ ಶ್ರಾವಣಿ ಮದುವೆಲಿ ನಾವು ಓಡಾಡೋಕ್ಕಾಗಲಿಲ್ಲ. ಎಲ್ಲ ಜವಾಬ್ದಾರಿನೂ ಅಕ್ಕನೇ ತಗೊಂಡು ಅವಳೇ ಓಡಾಡಿದ್ಲು. ಈ ಸರಿ ಅವಳಿಗೆ ರೆಸ್ಟ್ ಕೊಟ್ಟು ನಾನು ಒಂದನ್ನು ಈ ಕೆಲಸ ನೋಡ್ಕೋತೀವಿ. ಪರವಾಗಿಲ್ಲ ಮಂದ್ರ, ಈ ಮದುವೆ ಕೆಲಸ ನನಗೆ ಕಷ್ಟ ಆಗಲ್ಲ, ನಾನೇ ನೋಡ್ಕೋತೀನಿ. ಅವ್ರು ಹೇಳ್ತಾ ಇರೋದು ಸರಿಗಿದೆ ಅಕ್ಕ. ನೀನೇ ಮುಂದೆ ನಿಂತು ಓಡಾಡಿದ್ರೆ ಮದನ್ಗೆ ಸ್ವಲ್ಪ ಬೇಜಾರಾಗ್ಬೋದು ಏನೋ. ಅದು ಅಲ್ಲದೆ ಶ್ರಾವಣಿ ಮದುವೆಗೆ ಇವ್ರಿಗೆ ಓಡಾಡೋದಕ್ಕೆ ಆಸೆ. ಓಡಾಡಲಿ ಬಿಡು. ಬಾ ಸುರೇಂದ್ರ, ನಡೀತು.